ಸತತ 40 ವರ್ಷ ಈ ತೆಳಪೆಟ್ಟದಿಂದ ಈ ಮನೆ ಹುಟ್ಟಿ ನಿಮ್ದೆಲ್ಲ ಆಶೀರ್ವಾದದಿಂದ ಇವತ್ತ ಮಂತ್ರಿ ಆದ್ರೆ ಸ್ವಲ್ಪ ಯಾಕೋ ಎಮೋಷನ್ ಅದರ ಈ ತೆಳಪೆಟ್ಟೆ ಹೆಸರು ಬರ್ಲಕ್ಕ ಕಾರಣ ಯಾರು ಇವತ್ತು ತೆಳಪೆಟ್ಟೆಯನ್ನು ಗುರ್ತಿಡ್ಲಕ್ಕ ಕಾರಣ ಅಂದ್ರೆ ಬಸವರಾಜ ಪಾಟೀಲ್ ಅವ್ರ ಪರಿವಾರ. ಸತತ 40 ವರ್ಷ ಈ ತೆಳಪೆಟ್ಟದಿಂದ ಈ ಮನೆ ಹುಟ್ಟಿ ನಿಮ್ದೆಲ್ಲ ಆಶೀರ್ವಾದದಿಂದ ಇವತ್ತ ಮಂತ್ರಿ ಆದ್ರೆ ಸ್ವಲ್ಪ ಯಾಕೋ ಎಮೋಷನ್ ಅದರ ಈ ತೆಳಪೆಟ್ಟೆ ಹೆಸರು ಬರ್ಲಕ್ಕ ಕಾರಣ ಯಾರು ಇವತ್ತು ತೆಳಪೆಟ್ಟೆಯನ್ನು ಗುರ್ತಿಡ್ಲಕ್ಕ ಕಾರಣ ಅಂದ್ರೆ ಬಸವರಾಜ ಪಾಟೀಲ್ ಅವ್ರ ಪರಿವಾರ. ಈಗಾಗಲೇ ಚಂದ್ರಶೇಖರ್ ಪಾಟೀಲ್ ಅವರು ಮಾತಾಡೋದು ಒಂದ್ 2-3 ಮಾತು ಹೇಳೋದು. ಈ ಪರಿವಾರ ಬಸವರಾಜ ಪಾಟೀಲ್ ಪರಿವಾರ ಹ್ಯಾಂಗ್ ಬಂತು ಏನೈತಿ 2 ಮಾತು ಹೇಳ್ಬೇಕಂತ ಬಂದ ಅಣ್ಣ ತಮ್ಮಂದ್ರೆ 1962ರಿಂದ ಯಾವಾಗ ಬಸವರಾಜ ಪಾಟೀಲ್ ನಮ್ಮ ಅಣ್ಣ ಹುಮ್ನಾಬಾದ್ ಪುರಸಭೆ ಅಧ್ಯಕ್ಷರಾಗಿದ್ಮ್ಯಾಕ 1978ರಿಂದ 2016ವರೆಗೆ ಸತತ 40 ವರ್ಷ ಈ ತೆಳಪೆಟ್ಟದಿಂದ ಈ ಮನೆ ಹುಟ್ಟಿ ನಿಮ್ದೆಲ್ಲ ಆಶೀರ್ವಾದದಿಂದ ಇವತ್ತ ಮಂತ್ರಿ ಆದ್ರೆ ಸ್ವಲ್ಪ ಯಾಕೋ ಎಮೋಷನ್ ಅದರ ಈ ತೆಳಪೆಟ್ಟೆ ಹೆಸರು ಬರ್ಲಕ್ಕ ಕಾರಣ ಯಾರು ಇವತ್ತು ತೆಳಪೆಟ್ಟೆಯನ್ನು ಗುರ್ತಿಡ್ಲಕ್ಕ ಕಾರಣ ಅಂದ್ರೆ ಬಸವರಾಜ ಪಾಟೀಲ್ ಅವ್ರ ಪರಿವಾರ. ಇವತ್ತು ಹೇಳ್ತಾ ಇದ್ದೀನಿ ಈ ತೆಳಪೆಟ್ಟೆ ಅಂದ್ರೆ ಹಿಂಗದ ಬಹಳ ಇವತ್ತ ನಮ್ಮ ಪರಿವಾರದು ಆಧಾರ ಸ್ತಂಭ ಅಂತ ಬಸವರಾಜ ಪಾಟೀಲ್ ಅವ್ರ ಪರಿವಾರ. ಇವತ್ತು ಅವ್ರ ತಮ್ಮಾಗ ನಾ ಹೇಳ್ತಾ ಇದ್ದಿಲ್ಲ, ಒಂದು ತೆಳಪೆಟ್ಟಿದೊಂದು ಹುಡುಗಾಗಿ ಹೇಳ್ತಾ ಇದ್ದೀನಿ. ಇವತ್ತ ಎಲ್ಲೋರ್ ಮನೆಯಾಗ ಈ ತೆಳಪೆಟ್ಟಾಗಿ ಈ ಮನೆಯಾಗ ನೌಕರಿ ಇಲ್ಲ ಅಂತಿಲ್ಲ, ನೌಕರಿ ಏನ್ ಬೇಕಾಗಿದ್ ಮಾಡಿದಂತ ಬಸವರಾಜ ಪಾಟೀಲ್ ಅವ್ರಿ ರಾಜಶೇಖರ್ ಪಾಟೀಲ್ ಅವರು ಇಲ್ಲೆಲ್ಲ ಇದು ತೆಳಪೆಟ್ಟೆ ಅಂದ್ರೆ ನಮ್ದೊಂದು ಮನಿ, ಇದು ಒಂದು ನಾವು ಹುಟ್ಟಿದ ಜನ್ಮ ಸ್ಥಳ, ಇದು ಒಂದು ಕರ್ಮ ಸ್ಥಳ ಅಂತೇಳಿ ಎಲ್ಲ ಮಾಡಿ ಇವತ್ತು ಮುಂದ ಬಸವರಾಜ ಪಾಟೀಲ್ ಹಾದಿಯಲ್ಲಿ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಅವ್ರು ನಡೆದ್ರು. ನಿಮ್ದೆಲ್ಲ ಆಶೀರ್ವಾದದಿಂದ 2003ರಿಂದ 2023 4 ಸಲ ವಿಧಾನಸಭೆ ಸದಸ್ಯರಾದರು, ಮಂತ್ರಿ ಆದರು, KKRDB ಚೇರ್ಮನ್ ಆದರು. ಚಂದ್ರಶೇಖರ್ ಪಾಟೀಲ್ 2 ಸಲ MLC ಆದರು, ಭೀಮರಾವ್ ಪಾಟೀಲ್ ಅವರು 1 ಸಲ MLC ಆದರು. ನಾನು 3 ಸಲ ಪುರಸಭೆ ಅಧ್ಯಕ್ಷ, ಜಿಲ್ಲಾ ಪಂಚಾಯತ್ ಸದಸ್ಯ. ಇದಕ್ಕೆಲ್ಲ ನಾವ್ ಏನಾರ ಆಗಿದ್ದೆವು. ಇವತ್ತು ನಮ್ಮ ಪರಿವಾರ ಏನಾರ ಉದ್ಧಾರ ಆಗ್ಯದ ಅಂತಾರ ಅದು ಬಸವರಾಜ ಪಾಟೀಲ್ ಅವರ ಒಂದು ದೇಣಿಗೆದಿಂದ ಉದ್ಧಾರ ಆಗ್ಯದ. ಇವತ್ತ ಬಹಳ ಮಂದಿ ಬಹಳ ಹೇಳ್ಕೊತಾರ, ಆದ್ರೆ ಇವತ್ತು ನೀವು ಒಂದು ಲಾಸ್ಟ್ ಹೇಳ್ತೀವಿ ನಮ್ಮ ತಾಯಂದಿಗೆ ಇವತ್ತು ನನಗೆ ಯಾಕೆ ಖುಷಿಯಾಗಿ ಸ್ವಲ್ಪ ಇದು ಅಂತಂದ್ರೆ ಇವತ್ತು ನೀವು 50 ವರ್ಷ ಆದ್ರೂ ನೆನಪಿಕ್ಕಿ ರಾಜಶೇಖರ್ ಪಾಟೀಲ್ ಒಂದ್ ಚೇರ್ಪೇಟ್ ಮಗ ಅಣ್ಣ, ತೆಳಪೆಟ್ಟಿ ಮಗ ಅಣ್ಣ, ತೆಳಪೆಟ್ಟಿ ಅಣ್ಣ ಅಣ್ಣ, ತೆಳಪೆಟ್ಟಿ ತಮ್ಮ ಅಣ್ಣ ಅಂತ ತಾವೆಲ್ಲ ತಾಯಂದಿರು ಅಣ್ಣ ತಮ್ಮಂದಿರು ಇವತ್ತೇನ ಅವ್ರಿಗೆ ಸನ್ಮಾನ ಮಾಡಾಕ ತಾವ್ ಬೆಳಿಗ್ಗೆ 11 ತಾಸು 11 ಗಂಟೆ ಕೂತೀರಿ. ಇವತ್ತು ನಂಗೆ ನಿಜವಾಗಿ ಬಹಳ ಖುಷಿ ಆಗತ್ತೆ. ಅದಕ್ಕ ತಾವೇನ್ ಇವತ್ತೆಲ್ಲ ರಾಜಶೇಖರ್ ಪಾಟೀಲ್ ಬಸವರಾಜ ಪಾಟೀಲ್ ಪರಿವಾರ ಮೇಲ ನಮ್ದೆಲ್ಲ ಪೀಪಲ್ ಮೇಲ ಇವತ್ತ ಏನ್ ವಿಶ್ವಾಸ ತೋರಿಸಿರಿ, ತಮ್ದು ಹಿಂಗೆ ಆಶೀರ್ವಾದ ಸದಾ ಹಂಗೆ ಇರ್ಲಿ ಅಂತೇಳಿ ಕೇಳ್ಕೊಂಡು ಇವತ್ತು ಈ ಬರ್ತ್ಡೇ ಕಾರ್ಯಕ್ರಮ ನಿಜವಾಗಿ ರಾಜಶೇಖರ್ ಪಾಟೀಲ್ ಅವ್ರು ಹೇಳಿರು, ಇಲ್ಲ ಬೇಡ ಇವತ್ತು ಯಾವ್ದು ಮಾಡೋದ್ ಬೇಡ, ನನ್ ಬರೀ ವೀರಭದ್ರೇಶ್ವರ ದರ್ಶನ ಮಾಡಿ ತಾಯಿ ರಾಜೇಶ್ ದರ್ಶನ ಮಾಡಿ ಹೀರ್ಗೋಳ್ ಸಂಬಂಧಿ ಹೋಗಿ ಬರ್ತೀನಿ ಅಂತ ಹೇಳಿ. ಆದ್ರೆ ಇವತ್ತೆಲ್ಲ ನಮ್ ಜೇರ್ಪೇಟ್ ಯುವಕರು ಹೇಳಿದ್ರು, ಇಲ್ಲ ನಿಮ್ದು ಎಲ್ಲಿ ಜನ್ಮಸ್ಥಳ ಜೇರ್ಪೇಟ್ ನಿಂದ ಪ್ರಾರಂಭ ಆಗ್ಬೇಕು, ಇಲ್ಲಿಂದ ಮತ್ತು ವಿಜಯ ಪ್ರಾರಂಭ ಆಗ್ಬೇಕಂತ ಮಾಡಿದಾರ. ಅದಕ್ಕ ಎಲ್ಲರಿಗೆ ನಮ್ಮ ಮಾತು ಬಹಳ ಬೇಕಾಗಿದೆ, ಸಮಯ ಬಹಳ ಆಗ್ಯದ. ಅದಕ್ಕ ತಾವೆಲ್ಲರೂ ಮಾಡಿದ ಕಡೆಯಿಂದ ತಮ್ದೆಲ್ಲ ಅಕ್ಕ ತಂಗಿಯರಿಗೆ ತಯಾರಂತ ಒಂದು ಸೆಟ್ ಮಾತು ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747.
MD ಸಂಗಮೇಶ್ ಚಿದ್ರಿ ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.